ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಪಡೆಯುವುದಕ್ಕೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಕೆಲವೊಂದಷ್ಟು ಪವಾಡಗಳು ಮತ್ತು ಅವರ ಜನನದ ಇತಿಹಾಸವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವನನ್ನ ಸರ್ವೋಚ್ಚವಾಗಿ ಪೂಜಿಸುವಂತ ವೈಷ್ಣವ ಧರ್ಮವನ್ನ ಅನುಸರಿಸಿದವರು ಅಂತ ಹೇಳಲಾಗುತ್ತೆ. ಇವರು ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರಲ್ಲಿ ಒಬ್ರು. 16ನೇ ಶತಮಾನದ ಪ್ರಮುಖ ಸಂತರಾಗಿ ಇವರು ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ಇವರು 1671ರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದ ಬಳಿ ಬೃಂದಾವನವನ್ನ ಸ್ವೀಕರಿಸಿದ್ರು ಅಂತ ಹೇಳಲಾಗುತ್ತೆ. ಭಾರತದಲ್ಲಿರುವಂತಹ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಾನಗಳಲ್ಲಿ ಮಂತ್ರಾಲಯ ಕೂಡ ಒಂದಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಭಕ್ತರು ಭೌತಿಕ ಮತ್ತು ಆಧ್ಯಾತ್ಮಿಕ ರೂಪದಲ್ಲಿ ರಾಯನನ್ನ ಕಾಣ್ತಾರೆ ಅಂತ ಹೇಳಲಾಗುತ್ತದೆ. ಈ ಅನೇಕ ಪವಾಡಗಳನ್ನು ಹೊಂದಿರುವಂತಹ ರಾಯರ ಜನನದ ಹಿನ್ನೆಲೆಯನ್ನ ಈಗ ನಾವು ತಿಳಿದುಕೊಳ್ಳೋಣ. ರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣ ಭಟ್ಟರಾಗಿ ಜನಿಸಿದ್ರು. ಇವರು ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿಯವರ ಎರಡನೆಯ ಪುತ್ರನಾಗಿ ಜನಿಸಿದ್ರು. ಇವರು ತಮಿಳುನಾಡಿನ ಚಿದಂಬರ ಬಳಿಯ ಭುವನಗಿರಿಯಲ್ಲಿ 1595ರಲ್ಲಿ ಜನಿಸಿದ್ರು ಅಂತ ಹೇಳಲಾಗುತ್ತೆ. ವಯಸ್ಸಿನಲ್ಲಿ ವೆಂಕಟನಾಥರು ಅದ್ಭುತ ವಿದ್ವಾಂಸರಾಗಿದ್ರು ಮತ್ತು ತಮ್ಮ ತಂದೆಯ ಬಳಿ ಓಂನಂತ ಸಣ್ಣ ವಸ್ತು ದೇವರ ಪರಿಭ್ರಮಣೆಯನ್ನು ಹೇಗೆ ಸಂಗ್ರಹಿಸುತ್ತೆ ಅಂತ ತಮ್ಮ ತಂದೆಯಲ್ಲಿ ಪ್ರಶ್ನೆ ಮಾಡಿದ್ದಂತೆ. ತಂದೆಯ ಸಾವಿನ ನಂತರ ವೆಂಕಟನಾಥರು ತಮ್ಮ ಸಹೋದರರ ಆಶ್ರಯದಲ್ಲಿ ಮಧುರೈಯಲ್ಲಿ ಶಿಕ್ಷಣವನ್ನು ಪಡೀತಾರೆ ಅಂತ ಹೇಳಲಾಗುತ್ತೆ. ಮಧುರೈಯಿಂದ ಹಿಂದಿರುಗಿದಂತ ರಾಯರು ವೆಂಕಟನಾಥರು ಅತ್ಯಂತ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳಾದಂಥ ಸರಸ್ವತಿಯನ್ನ ವಿವಾಹವಾಗ್ತಾರೆ ಅಂತ ಹೇಳಲಾಗುತ್ತದೆ. ಆದರೆ ಸಾಂಸಾರಿಕ ಜೀವನವು ಕಲಿಕೆಗೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗುವುದಿಲ್ಲ ಅನ್ನೋ ಮಾತು ಸತ್ಯ ಮಾಡಿದಂಥ ವೆಂಕಟನಾಥರು ಸರಸ್ವತಿಯನ್ನ ಮದುವೆ ಆದ ನಂತರ ತನ್ನ ವಿದ್ಯಾಭ್ಯಾಸವನ್ನ ಹಾಗೆಯೇ ಮುಂದುವರಿಸ್ತಾರೆ ಅಂತ ಹೇಳಲಾಗುತ್ತೆ. ಕುಂಭಕೋಣದಲ್ಲಿರುವಂತಹ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ತಮ್ಮ ಆಧ್ಯಾತ್ಮಿಕ ವಿದ್ವಾಂಸತೆಯನ್ನ ಪಡೆದುಕೊಂಡ್ರು ಅಂತ ಹೇಳಲಾಗುತ್ತೆ. ಇದರ ಆಧ್ಯಾತ್ಮಿಕ ಅಮೋಘ ಜ್ಞಾನವನ್ನ ನೋಡಿದಂತ ಸುಧೀಂದ್ರ ತೀರ್ಥರು ಇವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅನ್ನುವಂಥ ಬಿರುದನ್ನ ಕೂಡ ಕೊಟ್ರು ಅಂತ ಹೇಳಲಾಗುತ್ತೆ. ಇವರು ಬೃಂದಾವನವನ್ನ ಸ್ವೀಕರಿಸಿದ ನಂತರದ ಇವರ ಪವಾಡಗಳಲ್ಲಿ ಮುಖ್ಯವಾದ ಪವಾಡಗಳನ್ನ ಹೇಳಬೇಕು ಅಂತಂದ್ರೆ 1800ರಲ್ಲಿ ಥಾಮಸ್ ಮನ್ರೋ ಅವರು ತೆರಿಗೆಯನ್ನು ಸಂಗ್ರಹಿಸುವ ಕಲೆಕ್ಟರ್ ಆಗಿ ನೇಮಕಗೊಳ್ತಾರೆ ಮತ್ತು ಅವರು ಮಂತ್ರಾಲಯದಿಂದ ಹಣವನ್ನ ತೆರಿಗೆಯನ್ನ ಪಡೆದುಕೊಳ್ಳೋದಕ್ಕೆ ಮದ್ರಾಸ್ ಸರ್ಕಾರದಿಂದ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಕಂದಾಯ ಅಧಿಕಾರಿಗಳು ಮಂತ್ರಾಲಯದಲ್ಲಿ ತೆರಿಗೆಯನ್ನು ಸಂಗ್ರಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇದನ್ನ ಅರಿತುಕೊಂಡಂತ ಥಾಮಸ್ ಮನ್ರೋ ತಾವೇ ಖುದ್ದಾಗಿ ಮಂತ್ರಾಲಯಕ್ಕೆ ಹೋಗಿ ತೆರಿಗೆಯನ್ನು ಸಂಗ್ರಹಿಸುವ ಉದ್ದೇಶದಿಂದ ಮಂತ್ರಾಲಯಕ್ಕೆ ಬರ್ತಾರೆ. ಥಾಮಸ್ ಮನ್ರೋ ಅವರು ಮಂತ್ರಾಲಯಕ್ಕೆ ಬಂದು ತಮ್ಮ ಟೋಪಿ ಮತ್ತು ಚಪ್ಪಲಿಯನ್ನು ಒಂದೆಡೆ ಬಿಟ್ಟು ಮಂತ್ರಾಲಯವನ್ನು ಪ್ರವೇಶಿಸ್ತಾರೆ. ಆದರೆ ರಾಯರ ಮಂತ್ರಾಕ್ಷತೆಯನ್ನು ಪಡೆದಂಥ ಮನ್ರೋಗೆ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಪ್ರತ್ಯಕ್ಷವಾಗಿ ದರ್ಶನವನ್ನ ನೀಡಿ ಮಠದ ದತ್ತಿಯನ್ನು ಪುನರಾರಂಭಿಸುವಂಥ ಕೆಲವೊಂದಷ್ಟು ಸಂಭಾಷಣೆಯನ್ನು ಮನ್ರೋ ಜೊತೆಗೆ ಮಾಡ್ತಾರೆ ಅಂತ ಹೇಳಲಾಗುತ್ತದೆ. ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದಂಥ ಮನ್ರೋಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನವನ್ನು ನೀಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಅರ್ಚಕರು ನಾವಿಷ್ಟೆಲ್ಲ ಪೂಜೆ ಮಾಡಿದ್ರು ರಾಯರು ಯಾಕೆ ನಮಗೆ ಅನುಗ್ರಹ ನೀಡಲಿಲ್ಲ ಅಂತ ಕೆಲವೊಂದಷ್ಟು ಮನಸ್ಸಲ್ಲಿ ನೋವನ್ನ ಮಾಡ್ಕೋತಾರೆ. ಹಾಗಾಗಿ ಅವರ ಕನಸಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಬಂದು ಅರ್ಚಕರನ್ನು ಕೂಡ ಸಮಾಧಾನ ಮಾಡ್ತಾರೆ ಅಂತ ಹೇಳಲಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳ ಪ್ರತ್ಯಕ್ಷ ದರ್ಶನವನ್ನ ಪಡೆದಂತ ಮನ್ರೋನ ಜೀವನ ಆ ಕ್ಷಣದಿಂದ ಬದಲಾಯಿತು ಅಂತ ಹೇಳಲಾಗುತ್ತದೆ. ಬ್ರಿಟಿಷ್ ಅಧಿಕಾರಿಗಳ ಪೈಕಿ ಭಾರತೀಯರಿಗೆ ಅತ್ಯಂತ ಹತ್ತಿರವಾದಂತಹ ಅಧಿಕಾರಿಗಳಲ್ಲಿ ಮನ್ರೋ ಕೂಡ ಒಬ್ಬ. ನೋಡಿದಂತ ಮನ್ರೋ ಕಚೇರಿಗೆ ಹಿಂದಿರುಗಿ ಮಂತ್ರಾಲಯದ ಮೇಲೆ ಎಲ್ಲಾ ತೆರಿಗೆಗಳನ್ನು ಕೂಡ ರದ್ದು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆ ಕ್ಷಣದಿಂದ ಮನ್ರೋ ಭಾರತೀಯರ ಪಾಲಿಗೆ ನೆಚ್ಚಿನ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಅಂತ ಹೇಳಲಾಗುತ್ತದೆ. ಭಾರತೀಯರು ಈತನನ್ನ ತನ್ನ ಸಹೋದರತ್ವದಿಂದ ನೋಡಿದ್ರು. ಮಂತ್ರಾಲಯದಲ್ಲಿ ಕರೆದಾಕ್ಷಣ ಬಂದು ತಮ್ಮ ಭಕ್ತರ ಕಷ್ಟಗಳನ್ನ ದೂರ ಮಾಡ್ತಾರೆ ಅಂತ ಅನೇಕ ಭಕ್ತವೃಂದಗಳು ನಂಬಿದೆ. ಕರ್ನಾಟಕ ಸೇರಿ ಅನೇಕ ರಾಜ್ಯಗಳಿಂದ ಇವರ ಭಕ್ತ ಸಂಕುಲವಿದ್ದು ಇವರ ಆರಾಧನೆಯ 3 ದಿನಗಳು ಇವರನ್ನ
ಸಂಭ್ರಮಿಸುವ ಅನೇಕ ಭಕ್ತಕುಲ ಇವರನ್ನ ಈಗಲೂ ಕೂಡ ನಂಬಿದೆ ಮತ್ತು ರಾಯರೇ ಅಂತ ಕರೆದ ತಕ್ಷಣ ಭಕ್ತರ ಕಷ್ಟಗಳಿಗೆ ಓಗೊಡುವ ಗುರುವಾಗಿ ರಾಘವೇಂದ್ರ ಸ್ವಾಮಿಗಳು ಜನಮಾನಸದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಅಂತ ನಂಬಬಹುದು. ಹೀಗೆ ರಾಘವೇಂದ್ರ ಸ್ವಾಮಿಗಳ ಅತ್ಯದ್ಭುತ ಮುಖ್ಯ ಪವಾಡಗಳಲ್ಲಿ ಒಂದಾದಂಥ ಪವಾಡಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಹೀಗೆ ಅನೇಕ ಭಕ್ತ ಸಮುದಾಯಕ್ಕೆ ಅನೇಕ ಪವಾಡಗಳ ಮೂಲಕ ಅವರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಅಂತ ಹೇಳಬಹುದು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.